ಮತ್ತು ಕಾಶ್ಮೀರದ ಮೇಲೆ ಪಾಕ್ ದಾಳಿ ಸಂಪೂರ್ಣ ಬಂದ್ ಆಗ್ತಾ ಇದೆ. ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರದ ಗಡಿ ಪ್ರದೇಶದಲ್ಲಿ. ಗಡಿ ಜಿಲ್ಲೆಗಳಲ್ಲಿ ಯಥಾಸ್ಥಿತಿ ಮುಂದುವರಿತಾ ಇದೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿ ಶಾಲೆಗಳತ್ತ ಮಕ್ಕಳು ತೆರಳುತ್ತಾ ಇದ್ದಾರೆ. ಸಹಜ ಸ್ಥಿತಿಯತ್ತ ಮರಳಿದ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳಿದೆ. ಗಡಿಯೇತರ ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜು ಮತ್ತೆ ಪುನರಾರಂಭವಾಗಿದೆ. ಜಮ್ಮು ಕಾಶ್ಮೀರದ ಗಡಿಯೇತರ ಜಿಲ್ಲೆಗಳಲ್ಲಿ ಶಾಲೆ ಅಂಗಡಿ ಮುಂಗಟ್ಟು ಜನಜೀವನ ಎಲ್ಲವೂ ಕೂಡ ಸಂಪೂರ್ಣವಾಗಿ ಯಥಾಸ್ಥಿತಿಗೆ ಬಂದಿದೆ. ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಪಾಕ್ನಿಂದ ನಿರಂತರ ದಾಳಿ ಆಗ್ತಾ ಇತ್ತು. ಆದರೆ ಈಗ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ತುಂಬಾ ಆತಂಕಕ್ಕೀಡಾಗಿದ್ದ ಪ್ರದೇಶ ಇದು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇತ್ತು. ಪಹಲ್ಗಾಮ್ ಆದ ದಿನದಿಂದಲೂ ಕೂಡ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿತ್ತು. ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ 26 ಭಾರತೀಯರ ಏನು ನರಮೇಧ ಆಯಿತು, ಸಂಹಾರ ಆಯಿತು, ಆ ಹಿನ್ನೆಲೆಯಲ್ಲಿ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ವ್ಯಾಪಾರ ವಹಿವಾಟು ಸೇರಿದಂತೆ ವಿಮಾನ ಹಾರಾಟ ಎಲ್ಲವೂ ಕೂಡ ಬಂದಾಗಿತ್ತು. ಈಗ ಯಥಾಸ್ಥಿತಿಗೆ ಮರಳುತ್ತಾ ಇದೆ. ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ ಒಂದು ಕಡೆ. ಆದರೆ ನಿನ್ನೆ ಡ್ರೋನ್ ಪ್ರತ್ಯಕ್ಷವಾಗಿತ್ತು. ಡ್ರೋನ್ ಪ್ರತ್ಯಕ್ಷ ಆಗಿತ್ತು. ಆದರೆ ಸೇನೆಯಿಂದ ಅಧಿಕೃತವಾಗಿ ಡ್ರೋನ್ ಕಂಡು ಬಂದಿದ್ದು ನಿಜ. ಆದರೆ ದಾಳಿಗೆ ಮುಂದಾಗಿಲ್ಲ ಅಂತ ಸೇನೆಯಿಂದ ಮಾಹಿತಿ ಕೂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವುದೇ ಮತ್ತೆ ಡ್ರೋನ್ ಅಟ್ಯಾಕ್ ಆಗಿರ್ಬೋದು, ಪಾಕ್ನ ಅಟ್ಯಾಕ್ ಆಗಿರ್ಬೋದು, ಯಾವುದೇ ಉಲ್ಲೇಖ ಇಲ್ಲ. ಸೇನೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಕಾಣಿಸಿಕೊಂಡಿದ್ದು ನಿಜ. ಆದರೆ ಭಾರತದ ಮೇಲೆ ದಾಳಿಗೆ ಮುಂದಾಗಿತ್ತು, ಅದು ದೃಢಪಟ್ಟಿಲ್ಲ. ದಾಳಿಗೆ ಮುಂದಾಗಿರೋದು ದೃಢಪಟ್ಟಿಲ್ಲ. ಹೀಗಾಗಿ ಜಮ್ಮು ಮತ್ತು ಕಾಶ್ಮೀರದ ಗಡಿಯೇತರ ಜಿಲ್ಲೆಗಳಲ್ಲಿ ಯಥಾಸ್ಥಿತಿ ಮುಂದುವರಿತಾ ಇದೆ. ಶಾಲೆಗಳು ಓಪನ್ ಆಗಿದ್ದಾವೆ, ಕಾಲೇಜುಗಳು ಓಪನ್ ಆಗಿದ್ದಾವೆ, ಮಕ್ಕಳೆಲ್ಲರೂ ಕೂಡ ಶಾಲೆಗೆ ಹೋಗ್ತಾ ಇದ್ದಾರೆ, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ದಾವೆ. ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲಿ. ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ರೆಡಿ ಆಗಿಬಿಟ್ಟು ತಮ್ಮ ಯಥಾಸ್ಥಿತಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೊನೆಗೂ ಕೂಡ ಸಂಪೂರ್ಣವಾಗಿ ಯಥಾಸ್ಥಿತಿಗೆ ಮರಳುತ್ತಾ ಇದೆ. ಇದೇ ದಿನಕ್ಕಾಗಿ ಕಾಯ್ತಾ ಇದ್ರು, ತುಂಬಾ ಗೊಂದಲದಿಂದ ಈಡಾಗ್ತಾ ಇದ್ರು. ಯಾವಾಗಪ್ಪ ಈ ಯುದ್ಧ ನಿಲ್ಲುತ್ತೆ ಅಂತ ದಿನರಾತ್ರಿ ಕೂಡ ಯಾವಾಗ ಯುದ್ಧ ನಿಲ್ಲುತ್ತೆ ಅಂತ ನೆಮ್ಮದಿಯಿಂದ ಯಾವಾಗಪ್ಪ ನಿದ್ದೆ ಮಾಡೋದು ಅನ್ನೋ ಪರಿಸ್ಥಿತಿಯಲ್ಲಿ ಉಂಟಾಗಿತ್ತು. ಗುಂಡಿನ ಚಕಮಕಿಯ ಸೌಂಡ್, ಮಿಸೈಲ್ ಸೌಂಡ್, ಬಾಂಬುಗಳ ಸೌಂಡ್ ಎಲ್ಲವೂ ಕೂಡ ಒಂದು ರೀತಿಯಾಗಿ ಆತಂಕವನ್ನ ಉಂಟು ಮಾಡುವ ವಾತಾವರಣ ಇತ್ತು. ಆದರೆ ಈಗ ಎಲ್ಲ ಯಥಾಸ್ಥಿತಿಗೆ ಮರಳುತ್ತಾ ಇದೆ. ಎಲ್ಲರೂ ಕೂಡ ಆಟವಾಡ್ತಾ ಶಾಲೆಗಳಿಗೆ ತೆರಳುತ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇದ್ದಾವೆ. ಸಹಜ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಯಥಾವತ್ತಾಗಿ ಸಾಗ್ತಾ ಇದೆ. ಆದರೆ ಇದು ಸಂಪೂರ್ಣವಾಗಿ ಇದೇ ರೀತಿಯಾಗಿ ಮುಂದುವರಿಬೇಕಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಬೇಕು. ಉಗ್ರಗಾಮಿಗಳನ್ನ ಬೆಳೆಸೋದಕ್ಕೆ ಸಹಕಾರ ಕೊಡೋದನ್ನು ನಿಲ್ಲಿಸಬೇಕು. ಉಗ್ರಗಾಮಿಗಳ ಶಂಕೆ ವ್ಯಕ್ತವಾದಲ್ಲಿ ಸೇನೆಗೆ ಮಾಹಿತಿ ಕೊಡಬೇಕು, ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಬೇಕು. ಇದೇ ರೀತಿ ನೆಮ್ಮದಿ ಜೀವನ ಇನ್ನಷ್ಟು ದಿನಗಳು, ಇನ್ನಷ್ಟು ವರ್ಷಗಳ ಕಾಲ ಯಥಾಸ್ಥಿತಿಯಾಗಿ ಮುಂದುವರಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳನ್ನ ನಿರ್ನಾಮ ಮಾಡಬೇಕು, ಮಟ್ಟ ಹಾಕಬೇಕು. ಈಗಂತೂ ಜಮ್ಮು ಕಾಶ್ಮೀರದಲ್ಲಿ ಯಥಾಸ್ಥಿತಿ ಮರಳುತ್ತಾ ಇದೆ. ಎಲ್ಲರೂ ಕೂಡ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದ್ದಾರೆ. ತಮ್ಮ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿ ನಡೀತಾ ಇದೆ.